ಆತ್ಮೀಯ ಬಂಧುಗಳೇ, ತಮಗೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ. 1857ರ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯನ್ನ ನಾವೆಲ್ಲ ಕೇಳಿದ್ದೇವೆ, ಓದಿದ್ದೇವೆ. ಭಾರತೀಯರಿಗೆ ನಾವು ಇಡಿಯಾಗಿದ್ದರೆ ಬ್ರಿಟಿಷರನ್ನ ಗೆಲ್ಲಬಹುದು ಅನ್ನುವ ನಂಬಿಕೆಯನ್ನ ಆ ಸಂಗ್ರಾಮ ಸೃಷ್ಟಿಸಿದರೆ, ಬ್ರಿಟಿಷರ ಪಾಲಿಗೆ ನಾವು ಭಾರತೀಯ ಸಂಸ್ಥಾನಗಳನ್ನ ಬಿಡಿಬಿಡಿಯಾಗಿಟ್ಟರೆ ಮಾತ್ರ ನಮ್ಮ ಬೇಳೆಯನ್ನ ಇಲ್ಲಿ ಬೇಯಿಸೋದಕ್ಕೆ ಸಾಧ್ಯ ಅನ್ನುವ ಸತ್ಯದ ಅರಿವನ್ನ 1857ರ ಮಹಾಸಂಗ್ರಾಮ ಮಾಡಿಕೊಟ್ಟಿತ್ತು. 1857ರ ಸ್ವಾತಂತ್ರ್ಯ ಕ್ರಾಂತಿಯ ತರುವಾಯ ಸುಮಾರು 20 ವರ್ಷಗಳ ಕಾಲ ಭಾರತ ದೇಶ ತಣ್ಣಗೆ ಮಲಗಿತ್ತು. ಇಂಥ ಸಂದರ್ಭದಲ್ಲಿ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಬೆಳೆದು ನಿಂತಹ ಸಿಂಹವೊಂದು ಬ್ರಿಟಿಷರ ಸಮೂಲ ವಿನಾಶಕ್ಕೋಸ್ಕರ ಸಂಕಲ್ಪಗೈದಿತ್ತು. ಬ್ರಿಟಿಷರನ್ನ ಈ ದೇಶದಿಂದ ಓಡಿಸುವುದಕ್ಕೆ ಸಶಸ್ತ್ರ ಕ್ರಾಂತಿಯೊಂದೇ ಪರಿಹಾರ. ಅವ್ರ ಜೊತೆಯಲ್ಲಿ ಪ್ರೀತಿಯಿಂದ, ಮೈತ್ರಿಯಿಂದ ಅಥವಾ ನಮ್ಮ ದೇಶವನ್ನ ಅವರು ಬಿಟ್ಟು ಹೋದಾರು ಅನ್ನುವ ಭರವಸೆಯೊಂದಿಗೆ ಬದುಕುವುದಕ್ಕಿಂತ ಅವರ ವಿರುದ್ಧ ಶಸ್ತ್ರಾಸ್ತ್ರ ಪ್ರಯೋಗವನ್ನ ಮಾಡುವುದೇ ಉಚಿತವಾದದ್ದು ಅನ್ನುವ ನಂಬಿಕೆಯನ್ನ ಇಟ್ಟುಕೊಂಡು ಭಾರತೀಯ ತರುಣರನ್ನ ಒಗ್ಗೂಡಿಸಿ ಗುಡ್ಡಗಾಡುಗಳಲ್ಲಿ ಓಡಾಡಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಬದುಕನ್ನೇ ಸಮರ್ಪಿಸಿ 38 ವರ್ಷಗಳ ಜೀವನದಲ್ಲಿ ರಾಷ್ಟ್ರೀಯತೆಯ ಅಸ್ಮಿತೆಯನ್ನ ಪ್ರತಿಪಾದಿಸಿ ಅಸ್ಖಲಿತ ರಾಷ್ಟ್ರನಿಷ್ಠೆಯ ಮೂಲಕ ರಾಷ್ಟ್ರವನ್ನ ಒಗ್ಗೂಡಿಸಿದಂತಹ ಪುಣ್ಯಾತ್ಮ ಮಹಾತ್ಮ, ಆಧುನಿಕ ಭಾರತದ ಸಶಸ್ತ್ರ ಕ್ರಾಂತಿಯ ಪಿತಾಮಹ ಅನ್ನುವ ಗೌರವಕ್ಕೆ ಪಾತ್ರನಾದಂತಹ ವ್ಯಕ್ತಿಯೇ ವಾಸುದೇವ ಬಲವಂತ ಫಡ್ಕೆ. ವಾಸುದೇವ ಬಲವಂತ ಫಡ್ಕೆಯವರನ್ನ ಆದ್ಯ ಕ್ರಾಂತಿಕಾರಿ ಅಂತ ಕರೀತಾರೆ. ಯಾಕೆ ಅಂದ್ರೆ 1857ರ ಸಂಗ್ರಾಮ ಒಂದರ್ಥದಲ್ಲಿ ಅದು ಸೋಲು ಗೆಲುವು ಅನ್ನುವ ವಿಶ್ಲೇಷಣೆಗಿಂತಲೂ ಭಾರತೀಯರಲ್ಲಿ ನಾವು ಗೆದ್ದೇ ಗೆಲ್ಲಬಹುದು ಅನ್ನುವ ವಿಶ್ವಾಸವನ್ನ ತುಂಬಿದ್ದಂತಹ ಯುದ್ಧದ ತರುವಾಯ ಏನೊಂದು 20 ವರ್ಷಗಳ ಕಾಲ ಭಾರತ ತಣ್ಣಗಿತ್ತು. ತಣ್ಣಗಿದ್ದ ಭಾರತದಲ್ಲಿ ಕ್ರಾಂತಿ ಕಿಡಿಯನ್ನ, ಕ್ರಾಂತಿ ಜ್ವಾಲೆಯನ್ನ ಮತ್ತೆ ಹುಟ್ಟು ಹಾಕಿದ ಕಾರಣಕ್ಕೋಸ್ಕರ ಅವರನ್ನ ಆದ್ಯ ಕ್ರಾಂತಿಕಾರಿ ಅಂತ ಇತಿಹಾಸದಲ್ಲಿ ಗೌರವಿಸಲಾಗುತ್ತೆ. ಮಹಾರಾಷ್ಟ್ರದ ಶಿರಢೋಣ್ ಅನ್ನುವ ಒಂದು ಪ್ರದೇಶದಲ್ಲಿ ವಾಸವಾಗಿದ್ದ ಸಂಪ್ರದಾಯಸ್ಥ ಕುಟುಂಬ. ಬಲವಂತರಾವ್ ಫಡ್ಕೆ ಮತ್ತು ಸರಸ್ವತಿ ಬಾಯಿ ದಂಪತಿಗಳಿಗೆ 1845ರ ನವೆಂಬರ್ 4ನೇ ತಾರೀಕಿಗೆ ವಾಸುದೇವನ ಜನನ ಆಯಿತು. ಬಾಲ್ಯದಲ್ಲೇ ವಾಸುದೇವನಿಗೆ ಅಜ್ಜ ಮತ್ತು ಅಪ್ಪ ಹೇಳಿಕೊಡ್ತಾ ಇದ್ದಂತಹ ಕಥೆಗಳು ಮನಸ್ಸಿಗೆ ಬಹಳ ಬೇಗ ನಾಟಿತ್ತು. 1857ರ ಸ್ವಾತಂತ್ರ್ಯ ಸಂಗ್ರಾಮದ ತುಣುಕುಗಳು, ಝಾನ್ಸಿ ರಾಣಿಯ ಖಡ್ಗ ಹೇಗೆ ಝಳಪಿಸಿದ್ಲು, ತಾತ್ಯಾ ಟೋಪೆಯ ಸಂಗ್ರಾಮದ ಸೇನಾಧಿಪತ್ಯ ಹೇಗಿತ್ತು, ನಾನಾ ಸಾಹೇಬ್ ಪೇಶ್ವಾ ಎಷ್ಟು ಸುಂದರವಾಗಿ ಚಪಾತಿ ಮತ್ತು ಕಮಲಗಳ ಮೂಲಕ ಕ್ರಾಂತಿಯ ವಿಸ್ತಾರವನ್ನ ಇಡೀ ದೇಶಕ್ಕೆ ಮಾಡಿದ್ರು, ತಖ್ತೆಯೇ ಲಂಡನ್ ತಕ್ ಚಲೇಗಿ ತೇಗಿಯೇ ಹಿಂದೂಸ್ಥಾನಕಿ ಅನ್ನುವ ಘೋಷಣೆಯ ಮೂಲಕ 80ರ ವೃದ್ಧ ಕುವರಸಿಂಹ ಲಂಡನ್ನಿನ ಗದ್ದುಗೆಯನ್ನ ಬೇಕಿದ್ದರೂ ನನ್ನ ಕತ್ತಿ ತಲುಪಬಲ್ಲದು ಅನ್ನುವ ಚೇತೋಹಾರಿ ಪ್ರೇರಣೆಯ ಮಾತುಗಳನ್ನ ಬ್ರಿಟಿಷರ ವಿರುದ್ಧ ಹೇಗೆ ಹೇಳೋದಿಕ್ ಸಾಧ್ಯವಾಯಿತು ಅನ್ನುವ ಅನೇಕ ಘಟನೆಗಳನ್ನ ಬಾಲಕ ವಾಸುದೇವನಿಗೆ ಅಜ್ಜ ಮತ್ತು ಅಪ್ಪ ನಿರಂತರವಾಗಿ ಹೇಳ್ತಾ ಇದ್ದ ಪರಿಣಾಮದಿಂದ ತಾನೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರನಾಗಬೇಕು ಅನ್ನುವ ಕಲ್ಪನೆ, ಪ್ರೇರಣೆ ಮತ್ತು ಛಲ ಬಲ ವಾಸುದೇವನಲ್ಲಿ ತುಂಬೋದಿಕ್ ಶುರುವಾಯಿತು. ಬಾಲ್ಯದ ಶಿಕ್ಷಣ ಎಲ್ಲ ಆದ ನಂತರ ಊರೂರು ಸುತ್ತೋದಿಕ್ ಶುರು ಮಾಡಿದ ಬಾಲಕ ವಾಸುದೇವ. ಅವಾಗ ಅಪ್ಪ ಮತ್ತು ಅಮ್ಮನಿಗೆ ಅನ್ನಿಸ್ತು, ಈ ಹುಡುಗನನ್ನ ಹೀಗೆ ಬಿಟ್ರೆ ಇವನು ದೇಶ ಸುತ್ತೋದಿಕ್ಕೆ ಶುರು ಮಾಡ್ತಾನೆ, ಅದಕ್ಕೋಸ್ಕರ ಒಂದು ಮದುವೆ ಮಾಡಿದ್ರೆ ಜವಾಬ್ದಾರಿ ಆದ್ರೂ ಬರಬಹುದು. ಆ ಜವಾಬ್ದಾರಿ ಬಂದ್ರೆ ಸಂಸಾರ ನಿರ್ವಹಣೆಯ ದಾಯಿತ್ವ ಹೆಗಲ ಮೇಲೆ ಬಿದ್ರೆ ಹುಡುಗ ಸುಧಾರಿಸಿ ಅನ್ನುವಂತ ಸೈಬಾಯಿ ಅನ್ನುವ ಹುಡುಗಿಯ ಜೊತೆ 15ನೇ ವರ್ಷಕ್ಕೆ ವಾಸುದೇವನ ಮದುವೆ ಆಯಿತು. ಮದುವೆ ಆದ ನಂತರ ಸಹಜವಾಗಿಯೇ ಜೀವನ ನಿರ್ವಹಣೆ ಮಾಡಬೇಕು. ಅದಕ್ಕಾಗಿ ಕೆಲಸಕ್ಕೋಸ್ಕರ ಅಲೆದಾಡ್ದ. ರೈಲ್ವೆ ಇಲಾಖೆಯಲ್ಲಿ ಚೆನ್ನಾಗಿರುವಂತಹ ಒಂದು ಕೆಲಸ ಏನೋ ಸಿಕ್ತು. ಆದ್ರೆ ಪರಮ ಸ್ವಾಭಿಮಾನಿ ವಾಸುದೇವ ರೈಲ್ವೆ ಮೇಲಧಿಕಾರಿಯ ದರ್ಪ, ದೌಲತ್ತು ಅದನ್ನೆಲ್ಲ ಬಹಳ ಸುಲಭದಲ್ಲಿ ಒಪ್ಪುವಂತಹ ವ್ಯಕ್ತಿ ಅಲ್ಲ. ಹಾಗಾಗಿ ಯಾವುದೋ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಸ್ವಾತಂತ್ರ್ಯ ಹೋರಾಟದ ಕಾವನ್ನ ಏರಿಸಿಕೊಂಡಿದ್ದಂತಹ ಹುಚ್ಚಿನಲ್ಲಿಯೇ ಬದುಕಿದ್ದಂತಹ ವಾಸುದೇವನಿಗೆ ಬ್ರಿಟಿಷರ ಪರವಾಗಿ ಅವರದ್ದೇ ಆಸ್ಥಾನದಲ್ಲಿ ಕೆಲಸ ಮಾಡೋದು ಅದು ಯಾಕೋ ಸರಿ ಅಂತ ಕಾಣಿಸ್ಲಿಲ್ಲ. ಅಲ್ಲಿಂದ ಹೊರಗಡೆ ಬಂದ. ಸ್ವಾಭಿಮಾನವನ್ನ ಕೆಣಕಿದರೆ ಸುಮ್ಮನಿರುವವನು ವಾಸುದೇವನಲ್ಲ. ಅಲ್ಲಿ ಹೊರಗಡೆ ಬಂದ ಮೇಲೆ
ಬಂಧುಗಳೊಬ್ಬರ ಸಹಕಾರದಿಂದ ಮತ್ತೆ ಮಿಲಿಟರಿ ಇಲಾಖೆಯಲ್ಲಿ ಸರಬರಾಜಿನ ಒಂದು ಪುಟ್ಟದಾಗಿರುವ ಕೆಲಸ ಸಿಕ್ತು. ಈ ಕೆಲಸದಿಂದ ವಾಸುದೇವರ ಬದುಕಿನಲ್ಲಿ ಒಂದು ಹೊಸ ತಿರುವು ಕೂಡ ಸಿಗೋದಕ್ಕೆ ಶುರುವಾಯಿತು. ಮುಂಬೈಯಿಂದ ಪೂನಾಕ್ಕೆ ವರ್ಗಾದ ಮೇಲೆ ಪೂನಾದಲ್ಲಿ ನರಸಿಂಹವಜೆ ಅಂತ ಒಬ್ಬ ಶ್ರೇಷ್ಠ ವೇದ ವಿದ್ವಾಂಸರ ಬಳಿಯಲ್ಲಿ ವೇದಾಧ್ಯಯನವನ್ನ ಮಾಡ್ತಾ ಭಾರತೀಯ ಪ್ರಾಚೀನ ಪರಂಪರೆಯಲ್ಲಿ ರಾಷ್ಟ್ರೀಯತೆಯ ಕಲ್ಪನೆಗಳು ಹೇಗೆ ಮೇಳೈಸಿದ್ದವು ಅನ್ನುವುದನ್ನ ಅರಿತುಕೊಳ್ಳೋದಕ್ಕೆ ಶುರುವಾಯಿತು. ಅದಾಗಲೇ ಮರಾಠಿ, ಇಂಗ್ಲಿಷ್, ಹಿಂದಿ, ಅಲ್ಪ ಸ್ವಲ್ಪ ತೆಲುಗು, ಒಂದ್ ಸ್ವಲ್ಪ ಕನ್ನಡವನ್ನ ಕಲಿತಿದ್ದಂತಹ ವಾಸುದೇವ ಈಗ ಸಂಸ್ಕೃತಾಧ್ಯಯನವನ್ನ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತಾರೆ. ಇಂತಹ ಪರ್ವಕಾಲದಲ್ಲಿ ಪೂನಾದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಸಾರ್ವಜನಿಕ ಕಾಕ ಮತ್ತು ರಾನಡೆ, ಗಣೇಶ ವಾಸುದೇವ್ ಜೋಶಿ ಮತ್ತು ರಾನಡೆಯವರ ಸಂಪರ್ಕವೂ ಆಯಿತು. ಸಾರ್ವಜನಿಕ ಸಭಾವನ್ನ ಸ್ಥಾಪನೆ ಮಾಡಿ ಅತ್ಯುಗ್ರವಾಗಿರುವಂತಹ ರಾಷ್ಟ್ರೀಯ ಕಲ್ಪನೆಯನ್ನ ತರುಣ ಮನದಲ್ಲಿ ತುಂಬ್ತಾ ಇದ್ದಂತಹ ಇಬ್ಬರ ಸಾಂಗತ್ಯ ದೊರಕಿದ ಮೇಲೆ ವಾಸುದೇವನಿಗೂ ಅನ್ನಿಸ್ತು ನಾನು ಏನು ಮಾಡಬೇಕು ಅಂತ. ಆದ್ರೆ ಈ ಸರಕಾರಿ ಕೆಲಸದ ನಡುವೆಯೂ ಹಳ್ಳಿಗಳಿಗೆ ಹೋಗಿ ಜನಜಾಗೃತಿಯನ್ನ ಮಾಡಿ ತಮಟೆ ಹಿಡಿದುಕೊಂಡು ಇವತ್ತು ಸಾಯಂಕಾಲ ಇಂಥ ಚೌಕದಲ್ಲಿ ಇಂಥ ಪ್ರದೇಶದಲ್ಲಿ ನನ್ನ ಭಾಷಣ ಇದೆ, ದಯಮಾಡಿ ತಾವುಗಳು ಬನ್ನಿ, ನನ್ನ ಭಾಷಣವನ್ನ ಆಲಿಸಿ ನಾವೆಲ್ಲ ಸೇರಿ ಸ್ವದೇಶಿ ಮಾರ್ಗದ ಮೂಲಕ ಒಂದೇ ಒಂದು ಬ್ರಿಟಿಷ್ ವಿದೇಶಿ ವಸ್ತುವನ್ನ ಉಪಯೋಗ ಮಾಡೋ ಹಾಗಿಲ್ಲ, ಸ್ವದೇಶಿ ಮಾರ್ಗದ ಮೂಲಕ ನಮ್ಮ ಶತ್ರುಗಳನ್ನ ಒದ್ದೋಡಿಸೋಣ ಅನ್ನುವ ಸಂಕಲ್ಪದ ಮಾತುಗಳನ್ನ ಹಳ್ಳಿಗಳಿಗೆ ಹೋಗಿ ಬಿತ್ತುವಂತಹ ಕೆಲಸವನ್ನ ಫಡ್ಕೆಯವರು ಮಾಡ್ತಾರೆ. ಈ ಸುದ್ದಿ ಸಹಜವಾಗಿಯೇ ಬ್ರಿಟಿಷರಿಗೂ ಕೂಡ ತಲುಪ್ತು. ಆದ್ರೆ ಪೂರ್ಣವಾಗಿ ಹೌದೋ ಅಲ್ಲವೋ ಅನ್ನುವುದನ್ನ ಸಂಶಯ ನಿವಾರಣೆ ಮಾಡಿಕೊಳ್ಳದೆ ವಾಸುದೇವ ಬಲವಂತ ಫಡ್ಕೆ ಮೇಲೆ, ಒಬ್ಬ ಸರ್ಕಾರಿ ಉದ್ಯೋಗಿಯ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವಂಥದ್ದು ಸಾಧುವಲ್ಲ ಅನ್ನುವ ಚಿಂತನೆ ಅದು ಹೇಗೆ ಬ್ರಿಟಿಷರಲ್ಲಿ ಆ ರೀತಿಯ ಧರ್ಮ ಪ್ರಜ್ಞೆ ಬಂತೋ ಗೊತ್ತಿಲ್ಲ. ಇದೇ ಹೊತ್ತಿಗೆ ವಾಸುದೇವನಿಗೆ ಒಂದು ತಂತಿ ಬರುತ್ತೆ, ಅಮ್ಮ ಕಾಯಿಲೆ ಬಿದ್ದಿದ್ದಾಳೆ ಅಂತ. ಅಮ್ಮನನ್ನ ನೋಡಬೇಕು ಅಂತ 4 ದಿವಸಗಳ ಮೊದಲೇ ರಜೆ ಕೇಳೋದಿಕ್ಕೆ ವಾಸುದೇವ ಹೋಗಬೇಕಾಗಿದ್ರೆ ನಾಳೆ ರಜೆ ಕೊಡೋಣ ಅಂತ ಮೇಲಧಿಕಾರಿ ತಿಳಿಸಿದ್ರು. ನಾಳೆ ಹೋಗಬೇಕಾಗಿದ್ರೆ ನಾಡಿದ್ದು ಕೊಡೋಣ ಅಂತ ಮತ್ತೆ ಮೇಲಧಿಕಾರಿಗಳು 4 ದಿವಸಗಳ ಕಾಲ ರಜೆ ಕೊಡೋದನ್ನ ಮುಂದುವರಿಸ್ತಾ ಇದ್ರು. ವಾಸುದೇವನ ತಾಳ್ಮೆಯ ಕಟ್ಟೆ ಒಡೆಯಿತು. ಇನ್ನು ಮುಂದೆ ಈ ತರ ಇವರಲ್ಲಿ ರಜಾ ಅರ್ಜಿಗೆ ವಿನಂತಿಯನ್ನ ಮಾಡಿದ್ರೆ ಅದು ಪುರಸ್ಕಾರಕ್ಕೆ ಯೋಗ್ಯ ಅಲ್ಲ ಅಂತ ಭಾವಿಸಿ ನೇರವಾಗಿ ಅವರಿಗೊಂದು ರಜಾ ಅರ್ಜಿಯನ್ನ ಬರೆದು ಬಿಟ್ಟು ಕಾಡು ಗುಡ್ಡ ಹಳ್ಳಗಳನ್ನ ದಾಟಿ ತನ್ನ ಊರಿಗೆ ತಲುಪಬೇಕಾಗಿದ್ರೆ ಆತನಿಗೆ ಕಂಡದ್ದು ತಾಯಿಯ ಬೂದಿ ಮಾತ್ರ. ಅಮ್ಮ ಸತ್ ಹೋಗಿದ್ರು. ಕೊನೆಗಾಲದಲ್ಲಿ ಅಮ್ಮನ ಮುಖವನ್ನ ನೋಡುವುದಕ್ಕೆ ಸಾಧ್ಯವಾಗದೇ ಇರುವ ರೋಷ ಒಂದು ಕಡೆ, ನೋವು ಒಂದು ಕಡೆ, ಬ್ರಿಟಿಷರು ಈ ರೀತಿ ನನಗೆ ಅನ್ಯಾಯವನ್ನ ಮಾಡಿದ್ದರಿಂದ ಇದು ಸಾಧ್ಯವಾಯಿತಲ್ವಾ ಅನ್ನುವ ರೋಷ, ಆಕ್ರೋಶ ಇನ್ನೊಂದು ಕಡೆ. ಅವತ್ತೇ ಒಂದು ಪ್ರತಿಜ್ಞೆಯನ್ನ ಮಾಡಿದ, ಯಾವ ಬ್ರಿಟಿಷರು ನನಗೆ ನನ್ನ ತಾಯಿಯ ಮುಖದರ್ಶನವನ್ನ ಮಾಡುವುದಕ್ಕೆ ಅವಕಾಶವನ್ನ ಕೊಟ್ಟಿಲ್ವೋ ಅಂಥ ಬ್ರಿಟಿಷ್ ಸಂಸ್ಥಾನವನ್ನ ಈ ದೇಶದಿಂದ ಒದ್ದೋಡುವುದಕ್ಕೆ ನನ್ನ ಮುಂದಿನ ಜೀವನ ಸಮರ್ಪಿತ ಅನ್ನುವ ಪ್ರೇರಣಾದಾಯಿ ಪ್ರತಿಜ್ಞೆಯನ್ನ ಮಾಡೋದ್ರ ಮೂಲಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಹೆಜ್ಜೆಯನ್ನ ವಾಸುದೇವ ಬಲವಂತ ಫಡ್ಕೆ ಮುಂದೆ ಇಡ್ತಾರೆ. ಪೂನಾದಲ್ಲಿ ಕೆಲಸ ಮಾಡ್ತಾ ಇರಬೇಕಾಗಿದ್ರೆ ಹಳ್ಳಿಗಾಡುಗಳನ್ನ ಗುಡ್ಡಗಾಡುಗಳನ್ನ ತಿರುಗಿದಂತಹ ವಾಸುದೇವರಿಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗಿತ್ತು, ನಾವು ಬ್ರಿಟಿಷರ ವಿರುದ್ಧ ಶಾಸನಗಳ ಮೂಲಕ, ಕೋರ್ಟ್ ಕಚೇರಿಗಳ ಮೂಲಕ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನ್ಯಾಯವಾದಿಗಳು, ನ್ಯಾಯಮೂರ್ತಿಗಳು ಎಲ್ಲರೂ ಅವರದ್ದೇ, ಶಾಸನಗಳು ಅವರದ್ದೇ, ಕಾನೂನುಗಳು ಅವರದ್ದೇ. ಹಾಗಾಗಿ ನಾವು ಬ್ರಿಟಿಷರ ವಿರುದ್ಧ ಕಾನೂನಿನ ದಾರಿಯಲ್ಲಿ, ಪತ್ರಕದ ದಾರಿಯಲ್ಲಿ, ಸೂಚನಾ ಫಲಕಗಳ ದಾರಿಯಲ್ಲಿ ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ನಾವೇನ್ ಮಾಡಬಹುದು? ನಾವು ಮಾಡಬಹುದಾಗಿರುವಂತದ್ದು ಒಂದೇ, 1857ರಲ್ಲಿ ಸಂಗ್ರಾಮದಲ್ಲಿ ಹೋರಾಟವನ್ನ ಮಾಡಿ ಯಾವ ಶಸ್ತ್ರಾಸ್ತ್ರಗಳನ್ನ ಭಾರತೀಯರು ಬದಿಯಲ್ಲಿಟ್ಟಿದ್ದಾರೆಯೋ, ಎಲ್ಲೋ ಗೋಣಿ ಒಳಗಡೆ ಸೇರಿಸಿಕೊಂಡು ಅಟ್ಟಕ್ಕೆ ಬಿಸಾಡಿದ್ದಾರೆಯೋ, ಇವತ್ತು ಅದೇ ಶಸ್ತ್ರಾಸ್ತ್ರಗಳನ್ನ ಮತ್ತೆ ಉಪಯೋಗ ಮಾಡಿ ನಾವು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಕ್ರಾಂತಿಯನ್ನ ಮಾಡಬೇಕು ಅನ್ನುವ ಒಂದು ಯೋಚನೆ ವಾಸುದೇವರ ಮನಸ್ಸಿನಲ್ಲಿ ಮೂಡೋದಕ್ಕೆ ಶುರುವಾಯಿತು. ದುರ್ದೈವವಶಾತ್ ಅವರ ಪತ್ನಿ ಸईबाई ಪುಟ್ಟ ಮಗು ಮಥುವನ್ನ ಕೈಗಿತ್ತು ತನ್ನ ಬದುಕನ್ನ ಕೊನೆಗೊಳಿಸ್ತಾರೆ. ಸಂಸಾರ ನಿರ್ವಹಣೆ ಮಾಡಬೇಕು ಅನ್ನುವ ಆಸಕ್ತಿ ಇಲ್ಲದೆ ಇದ್ರೂ ಮಗುವಿಗೋಸ್ಕರ ಹಿರಿಯರು ಹೇಳಿದ ಕಾರಣಕ್ಕಾಗಿ ಗೋಪಿಕಾಬಾಯಿ ಅನ್ನುವ ವಧುವಿನ ಜೊತೆ ಮತ್ತೆ ಮದುವೆ ಆಗತ್ತೆ.
ಗೋಪಿಕಾಬಾಯಿ ಗಂಡನಿಗೆ ಹೇಳಿ ಮಾಡಿಸಿದಂತಹ ಸಂಪ್ರದಾಯಸ್ಥ ಹೆಣ್ಣು ಮಗಳು. ಗಂಡನ ನಿರೀಕ್ಷೆ ಗೊತ್ತಾಯಿತು, ಗಂಡನ ಆಸೆ ಗೊತ್ತಾಯಿತು, ಗಂಡನ ಆಕಾಂಕ್ಷೆಗಳೇನು ಅನ್ನುವುದರ ಅರಿವಾಗಿ ತನ್ನ ಸ್ವಂತ ಜೀವನದ ಸುಖವನ್ನೆಲ್ಲ ದೇಶಕ್ಕೋಸ್ಕರ ಧಾರೆ ಎರೆದು ಗಂಡ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ದಾರೆಯೋ ಆ ದಾರಿಗೆ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ ಅನ್ನುವ ಪ್ರೇರಣೆಯ ಮಾತುಗಳನ್ನಷ್ಟೇ ಹೇಳಿ ತನ್ನ ಆಭರಣಗಳನ್ನೆಲ್ಲ ಕ್ರಾಂತಿಕಾರಿಗಳಿಗೋಸ್ಕರ ವಿನಿಯೋಗ ಮಾಡೋದಕ್ಕೆ ಗಂಡನ ಕೈಗಿತ್ತಂತಹ ಮಹಾಮಾತೆ ಗೋಪಿಕಾಬಾಯಿ. ಹೆಂಡತಿಗೆ ಒಂದು ಮಾತನ್ನ ಹೇಳ್ತಾರೆ, ಮಗಳ ಬಗ್ಗೆ ಜೋಪಾನ, ನಿನ್ನ ಬಗ್ಗೆಯೂ ಜೋಪಾನ, ಕುಟುಂಬದ ಬಗ್ಗೆಯೂ ಜೋಪಾನ. ಆದ್ರೆ ನಾನಿನ್ನು ಮತ್ತೆ ಮನೆಗೆ ಬಂದು ನಿನ್ನನ್ನ ಭೇಟಿಯಾಗುವುದು ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದ ನಂತರ. ಅಲ್ಲಿಯವರೆಗೆ ನಾನೊಬ್ಬ ಕ್ರಾಂತಿಕಾರಿ, ನನಗೂ ನಿನಗೂ ಬೇರೆ ಯಾವುದೇ ಸಂಬಂಧ ಇಲ್ಲ ಅನ್ನುವುದನ್ನ ತಿಳಿದು ಸ್ವಾತಂತ್ರ್ಯ ಧ್ವಜದೊಂದಿಗೆ ಮತ್ತೆ ಮರಳಿ ಬರುವವರೆಗೆ ಕ್ಷೇಮವಾಗಿರು ಅಂತ ಹೇಳಿ ವಾಸುದೇವ ಬಲವಂತ ಫಡ್ಕೆಯವರು ಮನೆಯಿಂದ ಹೊರಗಡೆ ಹೋಗ್ತಾರೆ. ಪ್ರಾಯಶಃ ಅವರಿಗೂ ಗೊತ್ತಿರಲಿಲ್ಲ, ಗೋಪಿಕಾಬಾಯಿಯವರಿಗೂ ಗೊತ್ತಿರಲಿಲ್ಲ, ಗಂಡ ಹೆಂಡತಿಯ ಕೊನೆಯ ಭೇಟಿ ಇದು ಅನ್ನುವ ಅರಿವೇ ಇಲ್ಲದೆ ವಾಸುದೇವ ಬಲವಂತ ಫಡ್ಕೆಯವರು ಕ್ರಾಂತಿ ಕಾರ್ಯಕ್ಕೋಸ್ಕರ ಮನೆಯಿಂದ ಹೊರಗಡೆ ತೆರಳುತ್ತಾರೆ. ಸಶಸ್ತ್ರ ಕ್ರಾಂತಿಯನ್ನ ಮಾಡಬೇಕೇನೋ ನಿಜ, ಆದ್ರೆ ಕ್ರಾಂತಿಯ ಕೆಲಸವನ್ನ ಮಾಡೋದಕ್ಕೆ ಹಣ ಬೇಕು, ಅಗಾಧವಾಗಿರುವಂತಹ ಸಂಪತ್ತು ಬೇಕು. ಈ ಸಂಪತ್ತನ್ನ, ಜನರನ್ನ, ಧನಬಲ, ಜನಬಲವನ್ನ ಎಲ್ಲಿಂದ ಗಳಿಸೋದು ಅನ್ನುವ ಪ್ರಶ್ನೆ ಎದುರಾದಾಗ ಫಡ್ಕೆಯವರಿಗೆ ಕಂಡದ್ದು ಗುಡ್ಡಗಾಡು ಜನ ರಾಮೋಶಿಗಳು. ರಾಮೋಶಿಗಳು ಅಂದ್ರೆ ಸಾಮಾನ್ಯರೇನೂ ಅಲ್ಲ. ಹೈಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ಶಿವಾಜಿ ಮಹಾರಾಜರು ತೀರ್ಮಾನ ಮಾಡಿದವಾಗ ಆ ಹೈಂದವಿ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆಯಾಗಿ ನಿಂತು ಅವರ ಸೈನ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ಮೊಘಲರ ವಿರುದ್ಧ ಹೋರಾಡಿದಂತಹ ಕೀರ್ತಿ ರಾಮೋಶಿಗಳಿಗಿದೆ. ಪೇಶ್ವಾಗಳ ಸಂಸ್ಥಾನದಲ್ಲಿ ಕೋಟೆ ಕೊತ್ತಲಗಳನ್ನ ಕಾದು ಇಡೀ ವ್ಯವಸ್ಥೆಯನ್ನ ನಿಭಾಯಿಸುವಂತಹ ಕೆಲಸವನ್ನ ಸೈನ್ಯದಲ್ಲಾಗ್ಲಿ, ಆಡಳಿತದಲ್ಲಾಗ್ಲಿ, ಕೋಟೆಯ ರಕ್ಷಣೆಯಲ್ಲಾಗ್ಲಿ ಮಾಡದಂತಹ ಕೀರ್ತಿಯು ರಾಮೋಶಿಗಳಿಗಿದೆ. ಆದರೆ ಮರಾಠ ಸಾಮ್ರಾಜ್ಯ ಕುಸಿದ ಮೇಲೆ ಪೇಶ್ವಾಗಳ ಸಾಮ್ರಾಜ್ಯದಲ್ಲಿ ಒಂದಷ್ಟು ವ್ಯವಸ್ಥೆಗಳು ಬದಲಾದ ಮೇಲೆ ರಾಮೋಶಿಗಳು ಅನಿವಾರ್ಯವಾಗಿ ಬ್ರಿಟಿಷರ ಮೂಲಕ ಇವರೆಲ್ಲ ಗುಡ್ಡಗಾಡು ಜನ, ದರೋಡೆಕೋರ ಜನ ಅನ್ನುವ ಹಣೆಪಟ್ಟಿಯನ್ನ ಅಂಟಿಸಿಕೊಂಡು ಕಾಡುಮೇಡುಗಳಲ್ಲಿ ಸುತ್ತಾಡ್ತಾ ಇದ್ರು. ಹೀಗೆ ರಾಮೋಶಿಗಳ ಒಂದು ತಂಡ 1857ರ ಸಂಗ್ರಾಮದ ಬಳಿಕ ಯಾವುದು ಬೇಡ ಅನ್ನುವ ಯೋಚನೆಯನ್ನ ಮಾಡಿದ್ದ ಇನ್ನೊಂದು ತಂಡ, ಹಾಗೂ ಫಡ್ಕೆಯವರ ಯೋಚನೆ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಈ ಎರಡು ತಂಡಗಳನ್ನ ಸೇರಿಸಿಕೊಂಡು ಜೈಲುಗಳ ಮೇಲೆ ಆಕ್ರಮಣ ಮಾಡಿ ಕ್ರಾಂತಿಯ ಕಾರಣಕ್ಕೋಸ್ಕರ ಜೈಲು ಪಾಲಾದಂತಹ ಭಾರತೀಯ ತರುಣರನ್ನ ತಮ್ಮ ಸೈನ್ಯಕ್ಕೆ ಸೇರಿಸಿಕೊಂಡು ಬ್ರಿಟಿಷರ ವಿರುದ್ಧ ಇನ್ನೊಂದು ಸುತ್ತಿನ ಕ್ರಾಂತಿಯನ್ನ ಮಾಡುವಂತಹ ಒಂದು ದೂರದೃಷ್ಟಿ ಮತ್ತು ಅತ್ಯಂತ ಅಪಾಯಕಾರಿಯಾದಂತಹ ಸನ್ನಿವೇಶವನ್ನ ಮೈಗೆಳೆದುಕೊಳ್ಳುವಂತಹ ಒಂದು ಕೆಲಸವನ್ನ ಫಡ್ಕೆಯವರು ಮಾಡ್ತಾರೆ. ರಾಮೋಶಿಗಳ ನಾಯಕರ ಜೊತೆಯಲ್ಲಿ ಮಾತನಾಡಿ ಒಂದು ಸೈನ್ಯ ಸ್ಥಾಪನೆಯನ್ನ ಮಾಡಿದ್ರು. ಅದು ಸಶಸ್ತ್ರ ಕ್ರಾಂತಿಗೋಸ್ಕರ ಮೀಸಲಾಗಿದ್ದಂತಹ ಸೈನ್ಯ 1879ನೇ ಇಸವಿಯಲ್ಲಿ ತಯಾರಾಯಿತು. ಅಂದ್ರೆ 1857ರಿಂದ ಬರೀ 22 ವರ್ಷಗಳ ಒಳಗಡೆಯೇ ಯಾವ ಬ್ರಿಟಿಷರು ನಾವು ಭಾರತವನ್ನ ಗೆದ್ದಾಯಿತು ಅನ್ನುವ ಯೋಚನೆಯನ್ನ ಮಾಡಿ ಇಂಗ್ಲೆಂಡಿಗೆ ಪತ್ರಗಳನ್ನ ಕಳಿಸ್ಕೊಡ್ತಾ ಇದ್ರೋ ಅಂತಹ ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯವನ್ನ ಕೆಡವಿ ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೂ ಸವಾಲೆಸೆಯುವಂತಹ ಕೆಲಸ ಬರೀ 22 ವರ್ಷಗಳಲ್ಲಾಯ್ತು. ದುಡ್ಡು ಬೇಕು ಅಂದ್ರೆ ತಮ್ಮ ತಂಡದ ಜೊತೆಯಲ್ಲಿ ಒಂದು ನಿರ್ಣಯವನ್ನ ಮಾಡ್ತಾರೆ. ನಾವು ಬ್ರಿಟಿಷ್ ನಿಷ್ಠ ಸಾಹುಕಾರರನ್ನ ಲೂಟಿ ಮಾಡಬೇಕು. ಯಾರು ನಮ್ಮ ಸಹಕಾರಕ್ಕೋಸ್ಕರ ಬರೋದಿಲ್ವೋ, ಬ್ರಿಟಿಷರನ್ನ ಓಲೈಸುವಂತಹ ಕೆಲಸವನ್ನ ಮಾಡಿ ತಮ್ಮವರನ್ನ ನಿಕೃಷ್ಟರನ್ನಾಗಿ ಕಾಣುತ್ತಾರೋ, ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವಂತಹ ಕ್ರಾಂತಿಕಾರಿಗಳನ್ನ ತುಚ್ಛವಾಗಿ ಕಾಣುತ್ತಾರೋ ಅಂತಹ ಬ್ರಿಟಿಷರ ಏಜೆಂಟರಂತೆ ವರ್ತಿಸುವ ಶ್ರೀಮಂತ ಸಾಹುಕಾರರನ್ನ ದರೋಡೆ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಹಳ್ಳಿಗಳಿಗೆ ನುಗ್ಗುತ್ತಾರೆ. ಪೂನಾದಂತಹ ಅನೇಕ ಪ್ರಾಂತಗಳಲ್ಲಿ ದರೋಡೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರಿಗೋಸ್ಕರ ದರೋಡೆ? ಸ್ವಂತಕ್ಕೋಸ್ಕರ ಅಲ್ಲ. ಯಾಕೆ ಸ್ವಂತಕ್ಕೋಸ್ಕರ ಅಲ್ಲ ಅನ್ನುವುದನ್ನು ಇತಿಹಾಸವೇ ಹೇಳುತ್ತೆ ನಮಗೆ. ರೈತರ ಮೇಲೆ ಆಕ್ರಮಣವನ್ನ ಮಾಡಲಿಲ್ಲ, ಬಡ ಜನರ ಕಾಸನ್ನು ಪಡೀಲಿಲ್ಲ, ತಾವಾಗೆ ಕೊಡ್ತೇವೆ ಅಂತ ಬಂದರೂ ಕೂಡ ಸದ್ಯಕ್ಕೆ ತಾವಿಟ್ಕೊಳ್ಳಿ, ನಮ್ಮಲ್ಲಿ ಬೇಕಾದಷ್ಟು ಸಂಪತ್ತಿದೆ ಅನ್ನುವ ಸುಳ್ಳು ಹೇಳೋದ್ರ ಮೂಲಕ ಜನಸಾಮಾನ್ಯರಿಗೆ ತೊಂದರೆಯನ್ನ ಕೊಡದೆ, ಅಥವಾ ಯಾರಾದ್ರೂ ಸಾಮಾನ್ಯ ವ್ಯಕ್ತಿಯೊಬ್ಬ ಕಷ್ಟದಲ್ಲಿದ್ದರೆ
ಕ್ರಾಂತಿ ಕಾರ್ಯಕ್ಕೋಸ್ಕರ ತೆಗೆದುಕೊಂಡಂತಹ ಹಣವನ್ನ ಸಾಲದ ರೂಪದಲ್ಲಿ ಆತನಿಗೆ ಕೊಟ್ಟು ಒಂದಷ್ಟು ಸಮಯ ಆದ ಮೇಲೆ ನಮಗ್ ಕೊಡಬೇಕು ಅನ್ನುವ ಈ ರೀತಿಯ ಧೀರ ನುಡಿ, ದುಡ್ಡಿಲ್ಲದ ಕೊರತೆಯ ನಡುವೆಯೂ ಸಮಾಜಮುಖಿಯಾಗಿ ಕೆಲಸ ಮಾಡುವಂತಹ ಒಂದು ಪ್ರೇರಣೆಯನ್ನ ಕ್ರಾಂತಿಕಾರಿಗಳಿಗೆ ಮುಂದಿನ ಎಲ್ಲ ದಿನಗಳಲ್ಲೂ ಹಾಕಿಕೊಟ್ಟಂತಹ ಆದ್ಯ ಕ್ರಾಂತಿಕಾರಿ ವಾಸುದೇವ ಬಲವಂತ ಫಡ್ಕೆಯವರು. ಎಷ್ಟು ಕೆಲಸ ಮಾಡಿದ್ರು ಕೂಡ ದುಡ್ಡು ಅಲ್ಪ ಸ್ವಲ್ಪ ಕೂಡಿಟ್ಟರು ಪೂರ್ಣ ಸೈನ್ಯದ ಖರ್ಚಿಗೆ ಸಾಕಾಗೋದಿಲ್ಲ ಅಂತ ಗೊತ್ತಾದ ಮೇಲೆ ಫಡ್ಕೆಯವರು ಯೋಚನೆ ಮಾಡಿದ್ದು ಸರಕಾರಿ ಖಜಾನೆಯ ಮೇಲೆ. ಮೊದಲನೆಯದು, ಸರಕಾರಿ ಖಜಾನೆ ಮೇಲೆ ದಾಳಿ ಮಾಡಿದ್ರೆ ಅಪಾರವಾಗಿರುವ ಸಂಪತ್ತು ಸಿಗುತ್ತೆ. ಎರಡನೆಯದ್ದು, ಬ್ರಿಟಿಷ್ ಖಜಾನೆಯ ಮೇಲೆ ಭಾರತೀಯರು ದಾಳಿ ಮಾಡುವುದು ಅಂತಂದ್ರೆ ಅದೊಂದು ಗೌರವದ ವಿಷಯ. ಹಾಗಾಗಿ ನಮ್ಮ ಸೈನ್ಯದ ಬಲಾಬಲವನ್ನ ಪರೀಕ್ಷೆ ಮಾಡೋದಿಕ್ಕೂ ಆಗತ್ತೆ. ಬ್ರಿಟಿಷರ ಆಡಳಿತದ ವ್ಯವಸ್ಥೆಗಳು 22 ವರ್ಷಗಳ ತರುವಾಯ ಹೇಗಿದೆ ಅನ್ನುವುದನ್ನ ಅರಿತುಕೊಳ್ಳೋದಿಕ್ಕೂ ಅನುಕೂಲ ಆಗತ್ತೆ ಅಂತ ಸರಕಾರಿ ಕಟ್ಟಡಗಳಿಗೆ ಬೆಂಕಿ ಹಚ್ಚಿ ಲೂಟಿ ಮಾಡುವಂತಹ ಒಂದು ಯೋಚನೆಯನ್ನ ಕೂಡ ಮಾಡ್ತಾರೆ. ಆ ಯೋಚನೆ ಸಫಲ ಆಯಿತು. ಹೀಗೆ ಸಶಸ್ತ್ರ ಕ್ರಾಂತಿಯ ಒಂದು ಹೊಸ ಅಧ್ಯಾಯವನ್ನ ಭಾರತದಲ್ಲಿ ಬರೆದಂತಹ ವಾಸುದೇವ ಬಲವಂತ ಫಡ್ಕೆ ಭಾರತೀಯ ಇತಿಹಾಸಕಾರರಿಗೆ ಎಷ್ಟು ಅದ್ಭುತವಾಗಿ ಕಾಣ್ತಾರೋ ಗೊತ್ತಿಲ್ಲ. ಆದರೆ ಬ್ರಿಟಿಷ್ ಇತಿಹಾಸಕಾರರಂತೂ ಅಲ್ಲಿಯ ತನಕ ಹೀರೋ, ಐಡಿಯಲ್, ವಾರಿಯರ್ ಅನ್ನುವ ಶಬ್ದಕ್ಕೆ ಯಾರನ್ನ ಪರ್ಯಾಯವಾಗಿ ಬಳಸ್ತಾ ಇದ್ರಾಯ್ತೋ ಅಲ್ಲಿಂದ ವಾಸುದೇವ ಬಲವಂತ ಫಡ್ಕೆಯವರನ್ನು ಅದೇ ಹೀರೋ, ಐಡಿಯಲ್, ವಾರಿಯರ್ ಹೆಸರುಗಳಿಗೆ ಪೂರಕವಾಗಿ ಬರೆಯೋದಕ್ಕೆ ಶುರು ಮಾಡಿದ್ರು. ಬ್ರಿಟಿಷ್ ಪತ್ರಿಕೆಗಳಲ್ಲಿ ಅಮೃತ ಬಜಾರ್ ಅನ್ನುವ ಭಾರತದ ಪತ್ರಿಕೆಯಲ್ಲೂ ಕೂಡ ಹಿಮಾಲಯದ ತ್ಯಾಗದ ಪೌರುಷದ ಉತ್ತುಂಗ ಅನ್ನುವ ಹೆಸರಿನಲ್ಲಿ ಫಡ್ಕೆಯವರ ಬಗ್ಗೆ ಲೇಖನಗಳು ಬರೋದಿಕ್ ಶುರುವಾಯಿತು. ಅಂತ ಅದ್ಭುತವಾಗಿರುವ ಕ್ರಾಂತಿಯನ್ನ ಫಡ್ಕೆಯವರು ಮಾಡ್ತಾ 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 ಇರಬೇಕಾಗಿದ್ರೆ ಬ್ರಿಟಿಷ್ ಶಾಸನ ಎಚ್ಚೆತ್ತುಕೊಳ್ಳುತ್ತೆ. ನಾವೇನಾದ್ರೂ ಇನ್ನು ಹೀಗೆ ಇದ್ರೆ ನಮ್ಮ ವಿರುದ್ಧ ಈ ವ್ಯಕ್ತಿ ಇನ್ನೊಂದು ಸುತ್ತಿನ ಕ್ರಾಂತಿಯನ್ನ ಮಾಡೋದು ನಿಶ್ಚಿತ ಅನ್ನುವ ಸತ್ಯ ಗೊತ್ತಾದ ತಕ್ಷಣ ಮೇಜರ್ ಡೇನಿಯಲ್ ಅನ್ನುವ ವ್ಯಕ್ತಿಯನ್ನ ಫಡ್ಕೆಯವರನ್ನ ಬೇಟೆಯಾಡುವುದಕ್ಕೆ ನಿಯುಕ್ತಿಗೊಳಿಸುತ್ತೆ. ಡೇನಿಯಲ್ ಬೇರೇನೂ ಮಾಡಿಲ್ಲ, ಆತನಿಗೆ ಭಾರತೀಯರ ವೀಕ್ನೆಸ್ ಯಾವುದು ಅಂತ ಗೊತ್ತಿತ್ತು. ದುಡ್ಡಿನ ಆಮಿಷವನ್ನ ತೋರಿಸಿದ್ರೆ ಫಡ್ಕೆಯವರ ಸುಳಿವನ್ನ ಯಾರಾದ್ರೂ ಹೇಗಾದ್ರೂ ಯಾವ ರೂಪದಲ್ಲಾದ್ರೂ ಕೊಡೋದಕ್ಕೆ ಸಾಧ್ಯ ಅನ್ನುವ ಸತ್ಯವನ್ನ ಅರಿತು ಫಡ್ಕೆಯವರ ತಲೆಯನ್ನ ತಂದುಕೊಟ್ಟವರಿಗೆ 1,000 ರೂಪಾಯಿಯ ಬಹುಮಾನವನ್ನ ಡೇನಿಯಲ್ ಘೋಷಣೆ ಮಾಡ್ತಾನೆ. ಫಡ್ಕೆಯವರಿಗೆ ಸುದ್ದಿ ಗೊತ್ತಾಯಿತು. ಫಡ್ಕೆಯವರು ನಗ್ತಾ ಇನ್ನೊಂದು ಘೋಷಣೆಯನ್ನ ಹೊರಡಿಸ್ತಾರೆ. ಪೂನಾದ ತುಂಬಾ ಅದೇ ಘೋಷಣೆಯ ಸುದ್ದಿ ಇಡೀ ಮಹಾರಾಷ್ಟ್ರಕ್ಕ ಸುದ್ದಿ ವ್ಯಾಪಿಸುತ್ತೆ. ಯಾರು ಇಂಗ್ಲಿಷ್ ಗವರ್ನರ್ ಮತ್ತು ಜಿಲ್ಲಾ ಕಲೆಕ್ಟರನ ತಲೆಯನ್ನ ತಂದುಕೊಡುತ್ತಾರೆಯೋ ಅವರಿಗೆ ನಾನು 2,000 ರೂಪಾಯಿಯ ಇನಾಮನ್ನ ಕೊಡುತ್ತೇನೆ ಅನ್ನುವ ವೀರ ಘೋಷಣೆ ಬ್ರಿಟಿಷ್ ಅಧಿಕಾರಿಗಳ ವ್ಯಾಕುಲತೆಯನ್ನ ಮತ್ತು ದುಗುಡವನ್ನ 2 ಪಟ್ಟು 3 ಪಟ್ಟು 10 ಪಟ್ಟು ಜಾಸ್ತಿ ಮಾಡುತ್ತೆ. ಅವಾಗ್ಲೇ ನಿಶ್ಚಯ ಮಾಡಿದ್ರು, ಫಡ್ಕೆಯವರನ್ನ ಹಿಡಿದು ಹಾಕದೇ ಇದ್ರೆ ನಮ್ಮ ಸಾಮ್ರಾಜ್ಯಕ್ಕೆ ಫಡ್ಕೆಯವರು ಅಡ್ಡಗಾಲಾಗ್ತಾರೆ ಅನ್ನುವ ಸತ್ಯದ ಅರಿವಾದ ತಕ್ಷಣ ಡೇನಿಯಲ್ ಅಪಾರ ಸೈನ್ಯದೊಂದಿಗೆ ರಾಮೋಶಿಗಳ ಫಡ್ಕೆ ನೇತೃತ್ವದ ರಾಮೋಶಿಗಳ ಸೈನ್ಯದ ವಿರುದ್ಧ ಯುದ್ಧ ಹೂಡುತ್ತಾನೆ. ಯುದ್ಧ ಆಯಿತು, ಸಮರ ಆಯಿತು. ರಾಮೋಶಿಗಳ ನಾಯಕ ಮತ್ತು ಸೇನಾಧಿಕಾರಿ ದೌಲತ್ ರಾಯ್ ಅನ್ನುವಂಥವನ ಹತ್ಯೆ ಆದ ತಕ್ಷಣ ಅಪಾರವಾಗಿ ನೋವುಂಡಂತಹ ಫಡ್ಕೆಯವರು ಆ ಸಮರ ಭೂಮಿಯಲ್ಲೇ ಒಂದು ಪ್ರತಿಜ್ಞೆಯನ್ನ ಮಾಡುತ್ತಾರೆ. ಎಲ್ಲಿಯ ತನಕ ನನ್ನ ನೆಚ್ಚಿನ ಸ್ನೇಹಿತನ, ನನಗೆ ಲಕ್ಷ್ಮಣನಂತಿದ್ದಂತಹ ಸ್ನೇಹಿತನ ಒಂದೊಂದು ಹನಿ ರಕ್ತಕ್ಕೂ ನಾನು ಲೆಕ್ಕ ಚುಕ್ತ ಮಾಡುವುದಿಲ್ಲವೋ ಅಲ್ಲಿಯ ತನಕ ನನ್ನ ಸಶಸ್ತ್ರ ಕ್ರಾಂತಿ ನಿಲ್ಲುವುದಿಲ್ಲ ಅನ್ನುವ ಭೀಷಣ ಪ್ರತಿಜ್ಞೆಯನ್ನ ಮಾಡ್ತಾರೆ. ಆದ್ರೆ ಡೇನಿಯಲ್ ಆಟಾಟೋಪ ಎಷ್ಟು ಶೀಘ್ರವಾಗಿತ್ತು ಮತ್ತು ಎಷ್ಟು ವ್ಯವಸ್ಥಿತವಾಗಿತ್ತು ಅಂದ್ರೆ ಸೈನ್ಯ ದಿಕ್ಕಾಪಾಲಾಯಿತು. ರಾಮೋಶಿಗಳ ಸೈನ್ಯ ದಿಕ್ಕಪಾಲಾದ ತಕ್ಷಣ ರಾಮೋಶಿಗಳು ಹೇಳುತ್ತಾರೆ ಫಡ್ಕೆಯವರಿಗೆ, ತಾವಿಲ್ಲಿಂದ ಹೊರಟು ಬಿಡಿ, ನಾವು ಮತ್ತೆ ಒಂದಷ್ಟು ಸಮಯ ಬಿಟ್ಟ ಮೇಲೆ ಮತ್ತೆ ಕ್ರಾಂತಿಯನ್ನ ಮಾಡೋಣ ಅನ್ನುವ ಸೂಚನೆಯನ್ನ ಪರಿಗಣಿಸಿ ಅಲ್ಲಿಂದ ಫಡ್ಕೆಯವರು ಹೊರಡುತ್ತಾರೆ. ಅನೇಕ ಪ್ರದೇಶಗಳನ್ನ, ಊರುಗಳನ್ನ ಸುತ್ತಾಡ್ತಾರೆ. ಆ ಎಲ್ಲ ಊರುಗಳನ್ನ ಸುತ್ತಾಡಿ ಗಾಣಗಾಪುರಕ್ಕೂ ಕೂಡ ಬರ್ತಾರೆ. ಭಾರತೀಯರ ಅದು ದುರಾದೃಷ್ಟವೋ ಅಥವಾ ನಮ್ಮ ಹಣೆಯಲ್ಲಿ ಬರೆದಿರುವಂಥದ್ದೇ ಹಾಗೇನೋ ಗೊತ್ತಿಲ್ಲ. ಗಾಣಗಾಪುರದಲ್ಲಿ ಬೇರೆ ಬೇರೆ ವೇಷವನ್ನ ಧರಿಸಿ ಊರಿನಲ್ಲಿ ಇರಬೇಕಾಗಿದ್ರೆ ಅದ್ ಹೇಗೋ ಒಬ್ಬ ಮಹಿಳೆಗೆ ಗೊತ್ತಾಗ್ಬಿಡುತ್ತೆ.
ಮಹಿಳೆ ಸುಮ್ಮನೆ ಇದ್ದು ಬಿಡ್ತಾ ಇದ್ದಿದ್ರೆ ಏನು ತೊಂದರೆ ಇರಲಿಲ್ಲ. ವಾಸುದೇವ ಬಲವಂತ ಫಡ್ಕೆ ನಮ್ಮೂರಲ್ಲಿ ಅಡ್ಡಾಡ್ತಾ ಇದ್ದಾರೆ ಅನ್ನುವ ಮಾಹಿತಿಯನ್ನ ತಾನೇ ಇಟ್ಕೊಂಡಿದ್ರೆ ತೊಂದರೆ ಇಲ್ಲ. ಆದ್ರೆ ತನಗ ವಿಷಯ ಗೊತ್ತಿದೆ ಅಂತ ಇನ್ನೂ 4 ಜನರಿಗೆ ಹೇಳ್ಕೊಳ್ಬೇಕಲ್ಲ. ಅದಕ್ಕಾಗಿ ಒಂದು ಮಹಿಳೆಯರ ಸಮೂಹ ಸಿಗಬೇಕಾಗಿದ್ರೆ ಆ ಸಮೂಹದಲ್ಲಿ ಆಕೆ ಹೇಳ್ಬಿಡ್ತಾಳೆ, ಯಾವಾತನನ್ನ ಬ್ರಿಟಿಷರು ಹುಡುಕ್ತಾ ಇದ್ದಾರೋ ಅವ್ರು ಇಲ್ಲೇ ಇದ್ದಾರೆ ನನಗ್ ಗೊತ್ತು. ಆ ಸಭೆಯಲ್ಲಿ ಒಬ್ಬ ದಫೇದಾರನ ಪೊಲೀಸ್ ಅಧಿಕಾರಿಯ ಹೆಂಡತಿ ಕೂಡ ಇದ್ಲು. ಅವಳ ಮನಸ್ಸಿನಲ್ಲಿ 1,000 ರೂಪಾಯಿಯ ಆಸೆ ಮೂಡತ್ತೆ. ತನ್ನ ಗಂಡನಿಗೆ ಹೋಗಿ ಹೇಳ್ತಾಳೆ, 1,000 ರೂಪಾಯಿಯನ್ನ ನೀವು ನನಗೆ ಕೊಟ್ರೆ ನಾನು ಫಡ್ಕೆಯ ಸುಳಿವನ್ನ ಕೊಡ್ತೇನೆ. ಆ ಪೊಲೀಸ್ ಅಧಿಕಾರಿಗೆ ಆದರೂ ಡೇನಿಯಲ್ ಅನ್ನ ಹೋಲಿಸ್ಕೊಂಡು ಬಿಟ್ರೆ ತಾನಿನ್ನೂ ಎತ್ತರಕ್ಕೇರಬಹುದು. ಮಹಿಳೆಗಾದರೂ 1,000 ರೂಪಾಯಿ ಸಿಕ್ಕಿದ್ರೆ ನನ್ನ ಖರ್ಚಿಗಾಗತ್ತೆ ಅನ್ನುವ ಸಂಕುಚಿತ ಸ್ವಾರ್ಥದಿಂದ ಇಡೀ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವುದಕ್ಕೆ ಧೀಮಂತವಾಗಿರುವ ಹೋರಾಟವನ್ನ ಮಾಡುವುದಕ್ಕೆ ಅಣಿಯಾಗಿದ್ದಂತಹ ದೇಶಭಕ್ತನೊಬ್ಬನನ್ನ ಬ್ರಿಟಿಷರಿಗೆ ತಲುಪಿಸಿಕೊಡುವಂತಹ ಒಂದು ಕೆಟ್ಟ ಪ್ರಯತ್ನಕ್ಕೆ ಈ ದೇಶ ಸಾಕ್ಷಿಯಾದದ್ದು ದುರಂತ ಅಲ್ಲದೆ ಮತ್ತೇನು. ಅಂತೂ ಇಂತೂ ಮೇಜರ್ ಡೇನಿಯಲ್ಗೆ ಅರಿವಾಗೋದಕ್ಕೆ ಶುರುವಾಯಿತು. ಸುದ್ದಿ ಸಿಕ್ಕಾಯ್ತಲ್ಲ, ಇನ್ಮೇಲೆ ಹೇಗಾದ್ರೂ ಮಾಡಿ ಫಡ್ಕೆಯವರನ್ನ ಹಿಡಿಬೇಕು ಅಂತ ತೀರ್ಮಾನ ಮಾಡಿದ್ರು. ಫಡ್ಕೆಯವರನ್ನ ಹಾಗೆ ಸುಮ್ಮನೆ ಎಲ್ಲೆಲ್ಲೋ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲಿದ್ದಾರೆ, ಯಾವ ರೀತಿಯ ಚಟುವಟಿಕೆಗಳನ್ನ ಮಾಡ್ತಾರೆ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಅವರ ಹಿಂದೆ ಬಿಟ್ಟು ನಿಖರವಾಗಿರುವ ಮಾಹಿತಿ ತಲುಪಿದ ತಕ್ಷಣ ಸ್ವಯಂ ಡೇನಿಯಲ್ ಹೋಗಿ ರಾತ್ರಿಯ ಹೊತ್ತಿನಲ್ಲಿ ಮಲಗಿ ವಿಶ್ರಾಂತಿ ಸ್ಥಿತಿಯಲ್ಲಿದ್ದಂತಹ ಫಡ್ಕೆಯವರ ಮೇಲೆ ಎರಗಿ ಅವರ ಶರೀರದ ಮೇಲೆ ಕುಳಿತುಕೊಂಡು 2 ಕೈಗಳನ್ನ ಹಿಡಿದು ಫಡ್ಕೆಯವರು ಮಿಸುಕಾಡದಂತೆ ಹಿಡಿದು ಹಾಕ್ತಾನೆ. ಮಂಪರಿನಲ್ಲಿದ್ದಂತಹ ಫಡ್ಕೆಯವರು ತಕ್ಷಣ ಎಚ್ಚೆತ್ತುಕೊಳ್ಬೇಕಾಗಿದ್ರೆ ಮೇಲ್ಗಡೆ ರಾಕ್ಷಸಾಕಾರದ ವ್ಯಕ್ತಿ. ತಕ್ಷಣಕ್ಕೆ ಅರಿವಾಗಿ ಹೋಯಿತು, ಯಾರಿದ್ದಾರೆ, ನನ್ನ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗಿ ಕೊಸರಾಡಿಕೊಂಡು ಡೇನಿಯಲ್ಗೆ ಹೇಳ್ತಾರೆ, ನೀನೊಬ್ಬ ಹೇಡಿ. ಮಲಗಿದ್ದಂತಹ ಭಾರತೀಯ ಕ್ರಾಂತಿಕಾರಿಯೊಬ್ಬನನ್ನ ಮೋಸದಿಂದ ಬಂಧಿಸಿ ನೀನೇನೋ ದೊಡ್ಡದನ್ನ ಸಾಧಿಸಿ ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ನೀನೊಬ್ಬ ಹೇಡಿ. ನಿನಗೆ ಸಾಮರ್ಥ್ಯ ಇದ್ರೆ, ತಾಕತ್ತಿದ್ರೆ ನನ್ನನ್ನ ಬಿಡಿಸಿದ ಮೇಲೆ ನಾವಿಬ್ರು ಯುದ್ಧ ಮಾಡೋಣ. ಒಂದು ವೇಳೆ ನಾನೇನಾದ್ರೂ ಗೆದ್ದರೆ ನಿನ್ನನ್ನ ಮುಗಿಸ್ಬಿಡ್ತೇನೆ, ನೀನೇನಾದ್ರೂ ಗೆದ್ರೆ ನನ್ನನ್ನ ಕರೆದುಕೊಂಡು ಹೋಗಬಹುದು. ಗೆದ್ದು ಕರೆದುಕೊಂಡು ಹೋಗು, ಮೋಸದಿಂದ ಬಂಧನ ಮಾಡಬೇಡ ಅನ್ನುವ ಧರ್ಮ ಪ್ರಜ್ಞೆ, ರಾಜನೀತಿ ಇದ್ಯಾವುದು ಡೇನಿಯಲ್ಗೆ ಬೇಕಾಗಿ ಇರಲಿಲ್ಲ. ಡೇನಿಯಲ್ಗೆ ಬೇಕಾಗಿದ್ದದ್ದಿಷ್ಟೇ, ಇಡೀ ಭಾರತೀಯ ಲೋಕದಲ್ಲಿ ಸಶಸ್ತ್ರ ಕ್ರಾಂತಿಯನ್ನ ಮಾಡಿ ಬ್ರಿಟಿಷ್ ಆಧಿಪತ್ಯದ ವಿರುದ್ಧ ಹೋರಾಟದ ಕಿಚ್ಚನ್ನ ಜಾಗೃತಗೊಳಿಸಿದ್ದ ವಾಸುದೇವ ಬಲವಂತ ಫಡ್ಕೆಯನ್ನ ಹಿಡಿದ ಮೇಜರ್ ಡೇನಿಯಲ್ ಅನ್ನುವ ಒಂದು ರಿಪೋರ್ಟ್ ಅನ್ನ ತಯಾರಿಸಿ ಇಂಗ್ಲೆಂಡ್ಗೆ ಕಳಿಸ್ಕೊಡ್ಬೇಕಾಗಿತ್ತು. ಅದಷ್ಟೇ ಡೇನಿಯಲ್ಗೆ ಬೇಕಾಗಿದ್ದದ್ದು. ನ್ಯಾಯಾಲಯದಲ್ಲಿ ವಿಚಾರಣೆಯ ನಾಟಕ ನಡೆಯಿತು. ನಿನ್ನ ವಿರುದ್ಧ, ನಿನ್ನ ಪರವಾಗಿ ಮಾತನಾಡೋದಕ್ಕೆ ಯಾರಿದ್ದಾರೆ ಅಂತ ನ್ಯಾಯವಾದಿಗಳು ಕೇಳಬೇಕಾಗಿದ್ರೆ ಫಡ್ಕೆಯವರು ಹೇಳ್ತಾರೆ, ನನ್ನ ಪರವಾಗಿ ಯಾರು ತಾನೇ ಮಾತನಾಡೋದಿಕ್ ಸಾಧ್ಯ, ನನ್ನ ಪರವಾಗಿ ನಾನೇ ಮಾತನಾಡಬಲ್ಲೆ ಅಂತ ತಮ್ಮ ಎಲ್ಲ ದುಗುಡವನ್ನ, ತಮ್ಮ ಎಲ್ಲ ನೋವನ್ನ, ತಮಗಾದ ಎಲ್ಲ ನೋವನ್ನ, ಬ್ರಿಟಿಷರು ಭಾರತೀಯರ ಮೇಲೆ ಮಾಡ್ತಾ ಇದ್ದಂತಹ ಅನಾಚಾರ, ಅತ್ಯಾಚಾರ, ಅನೀತಿ, ಅಕ್ರಮಗಳನ್ನ ಎಳೆಯಾಗಿ ನ್ಯಾಯಾಲಯದಲ್ಲಿ ಬಿಡಿಸ್ತಾ ಹೋಗಬೇಕಾಗಿದ್ರೆ ಒಬ್ಬ ವ್ಯಕ್ತಿ ಕೈಯನ್ನ ಮೇಲಕ್ಕೆತ್ತಿ ಬರ್ತಾರೆ, ನಾನಿದ್ದೇನೆ, ಫಡ್ಕೆಯ ಪರವಾಗಿ ಹೋರಾಟವನ್ನ ಮಾಡುವುದಕ್ಕೆ ನ್ಯಾಯಾಲಯದಲ್ಲಿ ನನಗೆ ಅನುಮತಿಯನ್ನ ಕೊಡಿ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ. ಪಕ್ಕದಲ್ಲಿದ್ದ ಭಾರತೀಯ ವಕೀಲರೆಲ್ಲ ಕೇಳ್ತಾರೆ, ನ್ಯಾಯವಾದಿಗಳೆಲ್ಲ ಕೇಳ್ತಾರೆ, ಅಯ್ಯೋ ನೀವೇನು ಹೋಗ್ಬೇಡಿ ಸ್ವಾಮಿ, ಆತನಿಗೆ ಶಿಕ್ಷೆ ಅನ್ನುವುದಂತೂ ಗ್ಯಾರಂಟಿ, ಅದು ನಿಶ್ಚಿತವಾಗಿದೆ, ಇವೆಲ್ಲ ಒಂದು ಸುಮ್ಮನೆ ನಾಟಕ ಅಷ್ಟೇ, ಅವನ ಜೊತೆಗೆ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ ಅಂತಂದಾಗ ಆ ವ್ಯಕ್ತಿ ಹೇಳ್ತಾರೆ, ಒಂದು ವೇಳೆ ವಾಸುದೇವ ಬಲವಂತನಿಗೆ ಯಾವ ಶಿಕ್ಷೆಯನ್ನ ಕೊಡ್ತಾರೋ ಅವನ ಪರವಾಗಿ ವಾದಿಸಿದ್ದಕ್ಕೆ ಆ ಶಿಕ್ಷೆಯನ್ನ ನನಗೂ ನೀಡುವುದಾದರೆ ಈ ಗಣೇಶ ವಾಸುದೇವನು ಅದನ್ನ ಸ್ವೀಕಾರ ಮಾಡೋದಕ್ಕೆ ಪರಿಪೂರ್ಣ ಮನಸ್ಥಿತಿಯಿಂದ ಪೂರ್ಣ ಒಪ್ಪಿಗೆಯನ್ನ ಕೊಡ್ತಾನೆ ಅನ್ನುವ ಮಾತನ್ನ ಹೇಳಿದಂಥವರು ಮತ್ತಾರು ಅಲ್ಲ, ಗಣೇಶ್ ವಾಸುದೇವ ಜೋಶಿ, ಅರ್ಥಾತ್ ಸಾರ್ವಜನಿಕ ಕಾಕ. ಅನೇಕ ಹೊತ್ತಿನ ವಾದ ವಿವಾದಗಳು ನಡೆಯುತ್ತೆ. ಗಣೇಶ್ ಜೋಶಿಯವರ ಯಾವ ವಾದವನ್ನು ಪೂರ್ವ ನಿರ್ಧರಿತ ಅದಾಗಲೇ ಬರದಾಗಿತ್ತು ಏನು ಶಿಕ್ಷೆ ಕೊಡಬೇಕು ಅಂತ. ಈ ಸುಮ್ಮನೆ ನಾಟಕದಲ್ಲಿ ಗಣೇಶ್ ಜೋಶಿಯವರ ಯಾವ ಮಾತುಗಳನ್ನ ಕೂಡ ಒಪ್ಪುವುದಕ್ಕೆ ಸರ್ಕಾರ ಸಿದ್ಧ ಇರಲಿಲ್ಲ. ವಾಸುದೇವ ಬಲವಂತ ಫಡ್ಕೆಯವರಿಗೆ ಭಾರತದ ಜೈಲಿನ ಒಳಗಡೆ ಎಲ್ಲೇ ಹಾಕಿದ್ರೂ ಕೂಡ ಅವರು ಮತ್ತೆ ಅಲ್ಲಿಂದ ಕ್ರಾಂತಿಯನ್ನ ಮಾಡಿಯಾರು ಅನ್ನುವ ಭೀತಿಗೆ ಒಳಗಾದಂತಹ ಸರ್ಕಾರ, ನ್ಯಾಯಾಲಯ
ದೂರದ ಏಡನ್ ಜೈಲಿಗೆ ಅವರನ್ನ ವರ್ಗಾವಣೆ ಮಾಡೋದಿಕ್ಕೆ, ಜೀವಾವಧಿ ಶಿಕ್ಷೆಯನ್ನ ಕೊಡೋದಿಕ್ಕೆ ತೀರ್ಮಾನವನ್ನ ಮಾಡಿತು. ಯಾವ ಕ್ರಾಂತಿಕಾರಿ, ಕ್ರಾಂತಿ ಸಿಂಹ, ಸಮರವೀರ ಭಾರತದ ಸ್ವಾತಂತ್ರ್ಯದ ಧ್ವಜದೊಂದಿಗೆ ಮನೆಗೆ ಮರಳುತ್ತೇನೆ ಅನ್ನುವ ಮಾತನ್ನ ಪತ್ನಿಗೆ ಕೊಟ್ಟಿದ್ನೋ ಅದೇ ಕ್ರಾಂತಿ ಸಿಂಹ ಇವತ್ತು ಜೀವಾವಧಿ ಶಿಕ್ಷೆಯನ್ನ ಅನುಭವಿಸೋದಕ್ಕೆ ಏಡನ್ಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದ. ಹೊರಡುವುದಕ್ಕಿಂತ ಮೊದಲು ಒಂದು ಹಿಡಿ ಭಾರತದ ಮಣ್ಣನ್ನ ತೆಗೆದು ತನ್ನ ಸೊಂಟದಲ್ಲಿದ್ದ ಬಟ್ಟೆಯಲ್ಲಿ ಕಟ್ಟಿಕೊಂಡು ಈ ದೇಶಕ್ಕೆ ಮತ್ತೆ ನಾನು ಬಂದೇ ಬರ್ತೇನೆ, ಹೇ ತಾಯಿ ಭಾರತಿ, ನಿನ್ನ ಸ್ವಾತಂತ್ರ್ಯಕ್ಕೋಸ್ಕರ ಮತ್ತೆ ಕೆಲಸವನ್ನ ಮಾಡ್ತೇನೆ, ನಾನು ಈ ಭೂಮಿಗೆ ಮತ್ತೆ ಬಂದೇ ಬರುತ್ತೇನೆ ಅನ್ನುವ ವಿಶ್ವಾಸವನ್ನ ಭಾರತ ಮಾತೆಗೆ ಕೊಡ್ತಾ ಭಾವನಾತ್ಮಕವಾದ ಮಾತುಗಳನ್ನ ಉಲ್ಲೇಖ ಮಾಡಿ ಏಡನ್ ತಲುಪ್ತಾರೆ. ಏಡನ್ ಅನ್ನುವಂಥದ್ದು ಯಮಪುರಿಗೆ ಪರ್ಯಾಯವಿದ್ದ ಹಾಗೆ. ಅತ್ಯಂತ ಅಸಹನೀಯವಾಗಿರುವಂತಹ ಕಷ್ಟಗಳನ್ನ, ಕಷ್ಟ ಕೋಟಲೆಗಳನ್ನ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಸಹಿಸಿ ಎಲ್ಲವೂ ನಾವು ಕರಿ ನೀರಿನ ಶಿಕ್ಷೆಯಲ್ಲಿ ಯಾವುದನ್ನೆಲ್ಲ ಕೇಳ್ತೇವೆಯೋ ಆ ಎಲ್ಲ ಅಸಹನೀಯ ಶಿಕ್ಷೆಯನ್ನ ಪಡೆದಂತಹ ವಾಸುದೇವ ಬಲವಂತ ಫಡಕೆಯವರ ಮನಸ್ಸಿನಲ್ಲಿ ಒಂದು ಸಣ್ಣ ಯೋಚನೆ ಬಂತು. ನಾನು ಜೈಲಿನಿಂದ ಪರಾರಿಯಾದರೆ, ಈ ಯೋಚನೆ ಬಂದದ್ದೇ ತಡ ಅಮಿತವಾಗಿರುವಂತಹ ಆತ್ಮವಿಶ್ವಾಸ ಅವರ ಇಡೀ ಶರೀರದಲ್ಲಿ ಮನೆ ಮಾಡಿತು. ಆ ಆತ್ಮವಿಶ್ವಾಸದ ಕಾರಣದಿಂದಲಾಗಿಯೇ ಕೈಕಾಲುಗಳಿಗೆ ಹಾಕಿದಂತಹ ಕೋಳವನ್ನ ತಪ್ಪಿಸಿಕೊಂಡು ಹೊರಗಡೆ ಬಂದು ತಾವು ಯಾವ ಜೈಲಿನ ಕೋಣೆಯ ಒಳಗಡೆ ಇದ್ರಾಯ್ತೋ ಆ ಜೈಲಿನ ಕೋಣೆಯ ಕಂಬಿಗಳನ್ನ, ಬಾಗಿಲುಗಳನ್ನೇ ಕಿತ್ತು ಹೊರಗಡೆ ಬಂದು ಓಡೋದಿಕ್ ಶುರು ಮಾಡಿದ್ರು. ಆದ್ರೆ ಎಲ್ಲಿ ಅಂತ ತಾನೇ ಓಡೋದಿಕ್ ಸಾಧ್ಯ? ಭಾಷೆ ಬೇರೆ, ಆಚಾರ ಬೇರೆ, ವಿಚಾರ ಬೇರೆ, ಸಾಂಸ್ಕೃತಿಕ ಹಿನ್ನೆಲೆ ಬೇರೆ, ತನ್ನ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಆದ್ರೂ ಓಡೋದಿಕ್ ಶುರು ಮಾಡ್ತಾರೆ. ತಾವು ಬಂದ ದಾರಿ ಗೊತ್ತಿತ್ತು. ಭಾರತಕ್ಕೆ ಹೊರಡುವಂತಹ ಯಾವುದಾದರೂ ಒಂದು ಹಡಗಿನಲ್ಲಿ ಇನ್ನಾವುದೋ ಒಂದು ರೂಪದಲ್ಲಿ ಒಳಗಡೆ ಸೇರಿಬಿಟ್ರೆ ತಾನು ಮತ್ತೆ ಭಾರತಕ್ಕೆ ಹೋಗಬಹುದಲ್ವೇ ಅನ್ನುವ ವಿಶ್ವಾಸದಿಂದ ಓಡುತ್ತಾರೆ. ಬ್ರಿಟಿಷರು ಘೋಷಿಸಿದ ದುಡ್ಡಿನ ಆಸೆಗೆ 4 ಜನ ಯುವಕರು ಬಂದು ವಾಸುದೇವ ಬಲವಂತ ಫಡಕೆಯವರ ಜಾಡನ್ನ ಹಿಡಿದು ಅವರನ್ನ ಬ್ರಿಟಿಷರಿಗೆ ಮತ್ತೆ ಒಪ್ಪಿಸಿಬಿಡುತ್ತಾರೆ. ಅಲ್ಲಿಗೆ ಕ್ರಾಂತಿಯ ಅಧ್ಯಾಯ ಕೊನೆಗೊಳ್ಳುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡುಬಂತು. ಬ್ರಿಟಿಷರು ಮತ್ತೆ ವಿಚಾರಣೆಯನ್ನ ಮಾಡಿ ಅವರಿಗೆ ಇನ್ನಷ್ಟು ಘನಘೋರವಾದ ಶಿಕ್ಷೆಯನ್ನ ವಿಧಿಸಬೇಕಾಗಿದ್ದರೆ ಅವರ ಶರೀರ ಅದಾಗ್ಲೇ ಬೆಂಡಾಗಿತ್ತು. ಕೆಲವು ತಿಂಗಳುಗಳ, 30-32 ತಿಂಗಳುಗಳ ಅವಧಿಯಲ್ಲಿಯೇ ವಾಸುದೇವ ಬಲವಂತ ಫಡಕೆಯವರ ಶರೀರ ಏಡನ್ನಿಗೆ ಒಗ್ಗದೆ ಕೃಶವಾಗಿತ್ತು. ಇದಕ್ಕೆ ಸರಿಯಾಗಿಯೇ ರಕ್ತಕ್ಷಯ ಕಾಯಿಲೆ ಕೂಡ ಅಂಟುಕೊಂಡಿತ್ತು. ಸದೈವ ವಶಾತ್ ವಾಸುದೇವ ಬಲವಂತ ಫಡಕೆಯವರ ಈ ಅವಸ್ಥೆಯನ್ನ ನೋಡುವುದಕ್ಕೆ ಸಾಧ್ಯವಾಗದೆ ಆ ಏಡನ್ನಿನ ಜೈಲಿನ ಮೇಲಧಿಕಾರಿಯಾಗಿದ್ದಂತಹ ಒಬ್ಬ ವ್ಯಕ್ತಿ, ಭಾರತೀಯ ಡಾಕ್ಟರ್ ಮನೋಹರ ಪಂತ್ ಬರ್ವೆ ಅನ್ನುವಂಥವರು ಫಡಕೆಯವರ ಸೋದರನ ಸ್ಥಾನದಲ್ಲಿ ನಿಂತು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ. ಬ್ರಿಟಿಷ್ ಮೇಲಧಿಕಾರಿಗಳಿಗೆ ಸಂದೇಶವನ್ನ ಕೂಡ ಕೊಡ್ತಾರೆ. ಈ ವ್ಯಕ್ತಿ ದರೋಡೆಕೋರ ಅಲ್ಲ, ಲೂಟಿಕೋರ ಅಲ್ಲ, ತನ್ನ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನ ಮಾಡದಂತಹ ಒಬ್ಬ ಕ್ರಾಂತಿಕಾರಿಯೇ ಹೊರತು ದರೋಡೆಕೋರ ಅಲ್ಲ ಅನ್ನುವ ಮಾಹಿತಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಬ್ರಿಟಿಷ್ ಸರ್ಕಾರಕ್ಕೂ ಒಂದು ಹಂತಕ್ಕೆ ಅರ್ಥ ಆಯಿತು. ಮನೋಹರ ಪಂತ್ ಬರ್ವೆಯವರು ಫಡಕೆಯವರ ಯೋಗಕ್ಷೇಮವನ್ನ ವಿಚಾರಿಸ್ತಾ ಇದ್ದರೂ ಸಹ 38ನೆಯ ವಯಸ್ಸಿಗೆ 1883ರ ಫೆಬ್ರವರಿ 17ನೇ ತಾರೀಕಿಗೆ ಆರೋಗ್ಯದ ಸ್ಥಿತಿ ಗಂಭೀರವಾಗಿ, ಯಾವ ಕ್ರಾಂತಿ ಪುರುಷ ಸಶಸ್ತ್ರ ಕ್ರಾಂತಿಗೋಸ್ಕರ ಒಂದು ಸೈನ್ಯವನ್ನ ನಿರ್ಮಾಣ ಮಾಡಿ ಬ್ರಿಟಿಷ್ ಆಧಿಪತ್ಯದ ವಿರುದ್ಧ ಸಮರ ಸಾರಿದ್ದನೋ ಆ ಸಮರಸಿಂಹ, ಸಮರವೀರ ತಣ್ಣನೆ ಶವವಾಗಿ ಮಲಗಿಬಿಡ್ತಾರೆ. ಅವರ ಔರ್ಧ್ವದೇಹಿಕ ಸಂಸ್ಕಾರಗಳನ್ನ ಮನೋಹರ ಪಂತ್ ಬರ್ವೆಯವರೇ ಮುಂದುವರಿಸ್ತಾರೆ. ಇಡೀ ದೇಶದ ಸಮಗ್ರತೆಗಾಗಿ, ರಾಷ್ಟ್ರೀಯ ಅಸ್ಮಿತೆಗಾಗಿ, ರಾಷ್ಟ್ರಂ ಧಾರಯತಾಂ ಧ್ರುವಂ ರಾಷ್ಟ್ರಂ ಅಶ್ವಮೇಧ ಅನ್ನುವ ನರಸಿಂಹ ವಜೆಯವರ ವೇದೋಕ್ತ ಚಿಂತನೆಯನ್ನ ಸಾಕಾರಗೊಳಿಸುವುದಕ್ಕಾಗಿ ತನ್ನ ಬದುಕನ್ನ ಸಮರ್ಪಿಸಿದಂತಹ ದೇಶಭಕ್ತ ಕ್ರಾಂತಿಕಾರಿ ಮತ್ತೆ ಮರಳಿ ಬರುವೆನೆಂದು ಮಾತು ಕೊಟ್ಟು ಏನು ತನ್ನ ಪತ್ನಿಗೆ ಹೇಳಿ ಹೊರಟು ಹೋಗಿದ್ರಾಯ್ತು. ಆ ಪತ್ನಿ ಮತ್ತೆ ಸೇರ್ಲೇ ಇಲ್ಲ. ಗೋಪಿಕಾಬಾಯಿ 50-55 ವರ್ಷಗಳ ಕಾಲದ ವೈಧವ್ಯ ಜೀವನವನ್ನ ಮಾಡಿ 1940ನೇ ಇಸವಿಯಲ್ಲಿ ತಮ್ಮ ಬದುಕನ್ನ ಕೊನೆಗೊಳಿಸ್ತಾರೆ. ಆದರೆ ವಾಸುದೇವ ಬಲವಂತ ಫಡಕೆಯವರನ್ನ ನಾವು
ಹುತಾತ್ಮರಾದ್ರು, ಬಲಿದಾನವನ್ನ ಮಾಡಿದ್ರು ಅಂತ ಹೇಳುತ್ತೇವೆ ಎಷ್ಟು ನಿಜವೋ ಅಷ್ಟೇ ನಿಜ ರಾಷ್ಟ್ರಭಕ್ತರ, ರಾಷ್ಟ್ರಪ್ರೇಮಿಗಳ ಪಾಲಿಗೆ ಅವರು ಚಿರಂಜೀವಿಯಂತೆ. ಹೇಗೆ ನಾವೆಲ್ಲರೂ ಕೂಡ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಪರಶುರಾಮ, ಹನುಮ, ವಿಭೀಷಣ ಇವರೆಲ್ಲರನ್ನ ಸಪ್ತೈತೆ ಚಿರಂಜೀವಿನಃ ಅಂತ ಕರೀತೇವೋ, ಹಾಗೆಯೇ ರಾಷ್ಟ್ರಭಕ್ತರ ಪಾಲಿಗೆ ವಾಸುದೇವ ಬಲವಂತ ಫಡ್ಕೆಯವರು ಚಿರಂಜೀವಿಯೇ ಇದ್ದ ಹಾಗೆ. ವಾಸುದೇವ ಬಲವಂತ ಫಡ್ಕೆಯವರ ತ್ಯಾಗದಿಂದ ಚಾಫೇಕರರು ಜಾಗೃತರಾದರು, ವೀರ ಸಾವರ್ಕರರಿಗೆ ಪ್ರೇರಣೆ ಲಭಿಸಿತು, ಮದನ್ ಲಾಲ್ ಧಿಂಗ್ರಾ ಎಲ್ಲೋ ಇಂಗ್ಲೆಂಡಿನಲ್ಲಿ ಸಾಹಸದ ಕಾರ್ಯವನ್ನ ಮಾಡೋದಿಕ್ಕೆ ಸಾಧ್ಯವಾಯಿತು, ಕರ್ತಾರ್ ಸಿಂಗ್ ಸರಾಭಾ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಖುದೀರಾಮ್ ಬೋಸ್, ಪ್ರಫುಲ್ಲ ಚಾಕಿ, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ನವರೆಗೆ ಅದೇ ವಾಸುದೇವ ಬಲವಂತ ಫಡ್ಕೆಯವರ ಸಶಸ್ತ್ರ ಕ್ರಾಂತಿ ಬೇರೆ ಬೇರೆ ರೂಪವನ್ನ, ಬೇರೆ ಬೇರೆ ಘಟ್ಟಗಳನ್ನ ತಲುಪಿ ಭಾರತವನ್ನ ಇವತ್ತಿಗೂ ರಕ್ಷಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಕೇವಲ ನವೆಂಬರ್ 4 ಅಥವಾ ಫೆಬ್ರವರಿ 17ನೆಯ ತಾರೀಕಿಗೆ ಮಾತ್ರ ಫಡ್ಕೆಯವರ ಜೀವನಗಾಥೆಯನ್ನ ಕೇಳಿ ಓದುವುದಕ್ಕಿಂತ ಪ್ರತಿನಿತ್ಯವೂ ಪ್ರತಿದಿನವೂ ನಮ್ಮ ಸುಂದರ ಬದುಕಿಗೋಸ್ಕರ ತಮ್ಮ ಬದುಕನ್ನ ಅರ್ಪಣೆ ಮಾಡಿ ದೇಶದಲ್ಲಿ ಸಶಸ್ತ್ರ ಕ್ರಾಂತಿಗೆ ಒಂದು ಹೊಸ ಹೆಜ್ಜೆಯನ್ನ, ಆಯಾಮವನ್ನ ಹಾಕಿಕೊಟ್ಟಂತಹ ಆ ಪುಣ್ಯ ಪುರುಷನ ಸ್ಮರಣೆಯನ್ನ ಮಾಡಿಕೊಂಡು ಸಹ್ಯಾದ್ರಿಯ ತಪ್ಪಲಿನಲ್ಲಿ ಬೆಳೆದು ನಿಂತು ಇಡೀ ಭಾರತದಲ್ಲಿ ಕ್ರಾಂತಿಯ ಕಲ್ಪನೆಯನ್ನ ರೂಢಿಸಿ ಮೂಡಿಸಿ ಭಾರತದ ಸ್ವಾತಂತ್ರ್ಯದ ಚಳುವಳಿಗೆ ಪ್ರೇರಣೆಯಾದಂತಹ ವಾಸುದೇವ ಬಲವಂತ ಫಡ್ಕೆ ನಮ್ಮೆಲ್ಲರ ಆದರ್ಶ ಆಗಲಿ ಅನ್ನುವ ಆಶಯ ನಮ್ಮೆಲ್ಲರದು. ನಮಸ್ಕಾರ.